ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹ ಸಮಯ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮ ಎಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರುಜರಿದ್ದಾರೆ. ಕಾರ್ಯಕ್ರಮಕ್ಕೆ ಭರಮಾಡಿಕೊಳ್ಳುವಂತಹ ಸಮಯ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ. ನಮಸ್ಕಾರ ವೀಕ್ಷಕರೇ, 4 ದಿನದಲ್ಲಿ ಗುರುಜಿ ಅವರು ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ಆಸಕ್ತಿ ಇರೋರು ಬಂದು ಕಲ್ತ್ಕೊಳ್ಳಿ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಗುರುಜಿ ಅವರು ಯಾವ ನಕ್ಷತ್ರ ಇರುವಂತವರು ನಕ್ಷತ್ರ ದಿನ ಯಾವ ಬಟ್ಟೆನ ಹಾಕೊಂಡ್ರೆ ಫಲ ಯಾವ ತರ ಇರುತ್ತೆ ಅಂತ ಹೇಳಿದ್ರು. ಸೊ ರಾಶಿಗಳ ಬಗ್ಗೆ ಹೇಳಿದ್ದಾರೆ, ಮಿಕ್ಕಿರುವಂತಹ ರಾಶಿಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ಹಾಗೇನೆ ವೀಕ್ಷಕರೇ, ಫೆಬ್ರವರಿ 23 ಅಂದ್ರೆ ಇನ್ನ ಇವತ್ತು ಆಗೋಯ್ತಿನೇನೋ, ಟೈಮ್ ಇಲ್ಲ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಂಗಳೂರಿಗೆ ಬಂದು ಕಲ್ತ್ಕೊಳ್ಳಿ. ಆಸಕ್ತಿ ಇದ್ರೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನ 3 ದಿನ ಅಷ್ಟೇ ಇರೋದು ಬಾಕಿ. ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23ಕ್ಕೆ ದಾವಣಗೆರೆಗೆ ಬರ್ತಾ ಇದ್ದಾರೆ. ಅಲ್ಲಿ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ರಿಜಿಸ್ಟ್ರೇಷನ್ಸ್ಗಳು ಆಗ್ತಾ ಇದೆ. ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಏಪ್ರಿಲ್ 7ಕ್ಕೆ ಸಂಖ್ಯಾಶಾಸ್ತ್ರದ ಕ್ಲಾಸಸ್ ಬೆಂಗಳೂರಿನಲ್ಲಿ 1 ದಿನದ ಮಾತ್ರ ಇರುತ್ತೆ. ಏಪ್ರಿಲ್ 20ಕ್ಕೆ ಮೈಸೂರು, ಮೇ 1ಕ್ಕೆ ಪರಿಹಾರದ ಕ್ಲಾಸಸ್ ಬೆಂಗಳೂರಿನಲ್ಲಿ ಇರುತ್ತೆ. ನಕ್ಷತ್ರ ನಾಡಿ ಕಲ್ತೇ ಇರಬೇಕು ಅಂತ ಇಲ್ಲ, ಪರಿಹಾರದ ಕ್ಲಾಸ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂತಂದ್ರೆ ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ನಕ್ಷತ್ರ ನಾಡಿ ಕಲ್ತ್ಕೊಳ್ಳೋದಕ್ಕೆ ಊರುಗಳಿಗೆ ಬರೋದಕ್ಕಾಗಿಲ್ಲ ಅಂದ್ರೆ ಟೆಕ್ನಾಲಜಿ ಬೆಳೆದಿದೆ ಅಂತ ಗುರುಜಿಯವರು ಆನ್ಲೈನ್ ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಒಂದು ಬ್ಯಾಚ್ ಆಲ್ರೆಡಿ ಮುಗಿದಿದೆ, ಇವಾಗ ನೆಕ್ಸ್ಟ್ ಬ್ಯಾಚ್ಗೆ ಓಪನಿಂಗ್ ಸ್ಟಾರ್ಟ್ ಆಗಿದೆ. ಎನ್ರೋಲ್ ಮಾಡ್ಕೋಬಹುದು. ಇಂಟ್ರೆಸ್ಟೆಡ್ ಇದ್ರೆ ಬಂದು ಕಲ್ತ್ಕೊಳ್ಳಿ. ಗುರುಜಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ ನಮಸ್ಕಾರ. ನಿನ್ನೆ ಯಾವ ನಕ್ಷತ್ರ ದಿವಸ ಯಾವ ಬಟ್ಟೆ ಹಾಕಿದ್ರೆ ಹೇಗಿರುತ್ತೆ, ಏನು ಸಕ್ಸಸ್ ಆಗುತ್ತೆ ಅಂತ ಮಾತಾಡ್ತಾ ಇದ್ವಿ. ಹಸ್ತ ನಕ್ಷತ್ರದವರೆಗೂ ವಿಶ್ಲೇಷಣೆ ಮಾಡಿದ್ವಿ. ಹಸ್ತ ನಕ್ಷತ್ರ ಆದ ನಂತರ ಬರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರ. ನಕ್ಷತ್ರ ಪ್ರಕಾರ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಚಿತ್ತಾ ನಕ್ಷತ್ರ ಒಂದು ಆರ್ಡ್ರಲ್ಲಿ ಹೋಗೋಣ. ಚಿತ್ತಾ ನಕ್ಷತ್ರ ದಿವಸ ನಾವು ಹೊಸ ಬಟ್ಟೆ ಧರಿಸಿದ್ರೆ ಭಾಳಷ್ಟು ಜನಕ್ಕೆ ಕ್ರೇಜ್ ಜಾಸ್ತಿ. ನನಗೆ ಒಂದು ಬಟ್ಟೆ ಆಗಲ್ಲ, ನನಗೆ ವೆರೈಟಿ ಆಫ್ ಬಟ್ಟೆ ಬೇಕು, ಹೆಚ್ಚು ಹೆಚ್ಚು ಬಟ್ಟೆಗಳು ಬೇಕು. ಫ್ಯಾಷನಲ್ಲಿ ಇರ್ತಕ್ಕಂಥವ್ರು, ಆಮೇಲೆ ವಾಹಿನಿಲಿ ಇರ್ತಕ್ಕಂಥವ್ರು, ಪ್ರಿಯಾ ಅಂತವರು ಕೆಲವರು. ಸೊ ಪ್ರತಿ ದಿವಸ ಹೊಸ ಹೊಸ ಬಟ್ಟೆ, ಹೊಸ ಹೊಸ ಕಲರ್ಸ್ ಹಾಕೋಬೇಕು ಅಂತ ಭಾಳಷ್ಟು ಹಂಬಲಿಸ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಚಿತ್ತಾ ನಕ್ಷತ್ರ ದಿವಸ ನೀವೇನಾದ್ರು ಹೊಸ ಬಟ್ಟೆ ಹಾಕೊಂಡ್ರೆ ಮತ್ತಷ್ಟು ಹೊಸ ಬಟ್ಟೆಗಳು ಬರೋಕ್ಕೆ ಪ್ರಯತ್ನ ಆಗುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ, ವೇದದಲ್ಲಿ ಹೇಳಿದೆ. ಸೊ ಚಿತ್ತಾ ನಕ್ಷತ್ರ ಯಾರ್ಯಾರಿಗೆ ಇಷ್ಟ ಇದೆಯೋ ಚಿತ್ತಾ ನಕ್ಷತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ಬಟ್ಟೆ ಹಾಕ್ಕೊಳ್ಳಿ. ಹಿಂದಿಂದನೇ ಹೆಚ್ಚು ಬಟ್ಟೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅದಾದ ನಂತರ ನೆಕ್ಸ್ಟು ಹೋಗೋಣ. ಮುಂದಿನ ಚಿತ್ತ ಆದಮೇಲೆ ಮುಂದಿನ ನಕ್ಷತ್ರ ಬಂದ್ಬಿಟ್ಟು ಸ್ವಾತಿ ನಕ್ಷತ್ರ. ಇಲ್ಲಿ ಸ್ವಾತಿ ನಕ್ಷತ್ರ ರಾಹು ಇರ್ತಕ್ಕಂಥ ಸ್ಥಾನ ತುಲಾರಾಶಿ, ಶುಕ್ರ. ಇಲ್ಲಿ ಸ್ವಾತಿ ಸರಸ್ವತಿಯ ನಕ್ಷತ್ರ ಮತ್ತು ತುಲಾ ಶುಕ್ರನ ನಕ್ಷತ್ರ. ಅಂದರೆ ಅಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರಾಚಾರ್ಯ. ಸ್ವಾತಿ ನಕ್ಷತ್ರ ದಿವಸ ಹೊಸ ಬಟ್ಟೆ ಹಾಕಿದಾಗ ನಮಗೆ ಯಥೇಚ್ಛವಾಗಿ ಊಟ ಸಿಗುತ್ತೆ ಅಂತ ಹೇಳ್ತಾರೆ, ರಾಜಭಕ್ಷ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಭಾಳಷ್ಟು ಜನ ನಾವು ಬೇರೆಯವರೆಲ್ಲ ನೋಡಿದ್ರೆ ಅಲ್ಲಿಗೆ ಪಾರ್ಟಿಗೆ ಹೋಗ್ತಾರೆ, ಇಲ್ಲಿಗೆ ಪಾರ್ಟಿಗೆ ಹೋಗ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ. ನಮಗೇನಪ್ಪ ಇಲ್ಲೇ ಬರೀ ಮನೇಲೇ ಊಟ ಅಂತ ಹೇಳಿ ಸ್ವಲ್ಪ ತುಂಬ ಜನ ಇದು ಮಾಡ್ತಾರೆ. ನಾವು ಎಲ್ಲೂ ಹೋಗಲ್ಲ, ಯಾವ ಹೋಟ್ಲಿಗೆ ಹೋಗಲ್ಲ, ಯಾರು ಕರ್ಕೊಂಡು ಹೋಗೋರು ಇಲ್ಲ ಅಂತ. ಇಲ್ಲಿ ರಾಜಭಕ್ಷ ಅಂತಂದಾಗ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಊಟ ಮಾಡ್ತಕ್ಕಂಥದ್ದು ಅಂತ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ. ಹೊಸ ಬಟ್ಟೆನ ಸ್ವಾತಿ ನಕ್ಷತ್ರ ದಿವಸ ಹಾಕ್ಕೊಂಡ್ರೆ ಖಂಡಿತ ರಾಜಭಕ್ಷ ದೊರೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಯಾಕೆ ಟ್ರೈ ಮಾಡಬಾರ್ದು? ಖಂಡಿತ ಮಾಡಿ, ಒಂದು ಟ್ರೈ ಮಾಡಿ. ಸೊ ಹೆಚ್ಚು ಕಡೆ ಹೋಗಿ ಭೋಜನ ಮಾಡ್ತಕ್ಕಂಥದ್ದು, ಫಂಕ್ಷನ್ಗಳು ಸಿಗ್ತಕ್ಕಂಥದ್ದು, ಹೆಚ್ಚು ಬೇರೆ ಬೇರೆ ಕಡೆ ಹೋಗಿ ರಾಜಭಕ್ಷ ಮಾಡ್ತಕ್ಕಂಥದ್ದು ಸ್ವಾತಿ ನಕ್ಷತ್ರದವ್ರಿಗೆ ಇರುತ್ತೆ. ಸ್ವಾತಿ ಆದಮೇಲೆ ಮುಂದೆ ಬರ್ತಕ್ಕಂಥದ್ದು ವಿಶಾಖ. ವಿಶಾಖ ನಕ್ಷತ್ರ 2 ನಕ್ಷತ್ರಗಳು 2 ರಾಶಿಗಳಲ್ಲಿ ಬರುತ್ತೆ. ಗುರುವಿನ ಆಧಿಪತ್ಯ ಹೊಂದಿದೆ ವಿಶಾಖ. ಒಂದು ತುಲಾ ರಾಶಿ, ಇನ್ನೊಂದು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ಇಲ್ಲಿ ಶುಕ್ರನ ಆಧಿಪತ್ಯ ಮತ್ತು ಇನ್ನೊಂದು ಕುಜನ ಆಧಿಪತ್ಯ ಬರ್ತಕ್ಕಂಥದ್ದು. ಈ ಒಂದು ನಕ್ಷತ್ರದಲ್ಲಿ ನಾವೇನಾದ್ರು ಹೊಸ ಬಟ್ಟೆ ಹಾಕಿದ್ರೆ ಖಂಡಿತ ನಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಹೆಚ್ಚಾಗುತ್ತೆ. ಸಾಕಷ್ಟು ಜನ ಯಾವುದೋ ಒಂದು ರಂಗದಲ್ಲಿರ್ತಾರೆ, ಯಾವುದೋ ಒಂದು ಕ್ಷೇತ್ರದಲ್ಲಿರ್ತಾರೆ, ಅಂದರೆ ಪಾಪ್ಯುಲಾರಿಟಿ ಆಗಬೇಕು ಅನ್ನೋ ಕ್ಷೇತ್ರದಲ್ಲಿರ್ತಾರೆ. ಒಂದು ಯಾವುದೋ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥದ್ದು, ಅಥವಾ ಏನೋ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು, ಅಥವಾ ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಒಂದು ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬರಿಗೂ ಆ ಒಂದು ಹೆಸರು ಉಳಿಸ್ಕೋಬೇಕು ಮತ್ತು ಆ ಕೀರ್ತಿ ಇನ್ನೂ ಹೆಚ್ಚಾಗಬೇಕು ಅಂತ ಉದ್ದೇಶ ಇದ್ದಲ್ಲಿ ಒಂದು ಸಣ್ಣ ಪರಿಹಾರ ಅಂತಲೂ ತಿಳ್ಕೊಬೋದು. ನಂದೇನೋ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಇದೆ, ಪಾಪ್ಯುಲಾರಿಟಿ ಜಾಸ್ತಿ ಮಾಡ್ಕೋಬೇಕು ನಾನು, ಆ ಪಾಪ್ಯುಲಾರಿಟಿ ಉಳಿಸ್ಕೋಬೇಕು ನಾನು ಅಂತ ಹೇಳಿದಾಗ
ವಿಶಾಖ ನಕ್ಷತ್ರ ದಿವಸ ನೀವು ಹೊಸ ಬಟ್ಟೆ ಹಾಕೊಳ್ಳಿ. ವಿಶಾಖ ನಕ್ಷತ್ರ ದಿವಸ ಹೊಸ ಬಟ್ಟೆ ಹಾಕೊಂಡ್ರೆ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪಾಪ್ಯುಲಾರಿಟಿ ಆಲ್ರೆಡಿ ಒಂದು ಮಟ್ಟದಲ್ಲಿ ಇದ್ದರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಭಾಳಷ್ಟು ಹೆಚ್ಚಾಗಿದೆ ವಿಶಾಖ ನಕ್ಷತ್ರ. ಹಾಗೆ ಮುಂದೆ ಹೋಗೋಣ. ವಿಶಾಖ ನಕ್ಷತ್ರ ಆದಮೇಲೆ ಅನುರಾಧ ನಕ್ಷತ್ರ ಹೇಗಿದೆ ಅಂತ. ಈ ಅನುರಾಧ ನಕ್ಷತ್ರದ ಅಧಿಪತಿ ಶನಿ ಬರ್ತಕ್ಕಂಥ ಒಂದು ಸ್ಥಾನ ಕುಜನಂದು, ಅಂದರೆ ಮಂಗಳ, ವೃಶ್ಚಿಕ ಅಂತ ಹೇಳ್ತೀವಿ. ಇಲ್ಲಿ ಅನುರಾಧ ನಕ್ಷತ್ರ ಯಾವಾಗ ನಾವು ಉಪಯೋಗಿಸ್ಕೋಬೋದು ಹೊಸ ಬಟ್ಟೆ ಹಾಕೊಳ್ಳೋಕ್ಕೆ ಅಂತಂದರೆ, ಭಾಳಷ್ಟು ಜನ ಹೇಳ್ತಾರೆ ನನಗೆ ಫ್ರೆಂಡ್ಸ್ ನನ್ನ ಹತ್ರ ಮಾತಾಡ್ತಾ ಇಲ್ಲ, ರಿಲೇಟಿವ್ಸ್ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಆಮೇಲೆ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು, ಎಲ್ಲ ದೂರ ಹೊಟ್ಟೋದ್ರು, ನನ್ನ ಹತ್ರ ಒಂಟಿ, ಆಫೀಸ್ಗೆ ಹೋಗ್ತೀನಿ ಬರ್ತೀನಿ, ಮತ್ತು ಮನೇಲೇ ಇರ್ತೀನಿ, ನಮ್ಮ ಫ್ಯಾಮಿಲಿ ನೋಡಿದ್ರೆ ಯಾರ ಜೊತೆನೂ ಟಚ್ ಇಲ್ಲ, ನೇಬರ್ಸೂ ನಮ್ಮ ಹತ್ರ ಮಾತಾಡ್ತಾ ಇಲ್ಲ, ಏನಾದ್ರು ಕಾರಣ ಕೇಳಿದ್ರೆ ಕಾರಣ ಇಲ್ಲ, ಎಲ್ಲರೂ ದೂರ ಆಗಿದ್ದಾರೆ. ಈ ಒಂದು ಸಮಸ್ಯೆಗೆ ಪರಿಹಾರ ಈ ಅನುರಾಧ ನಕ್ಷತ್ರದಲ್ಲಿದೆ. ಈ ಅನುರಾಧ ನಕ್ಷತ್ರದವರು ವಿಶೇಷವಾಗಿ ಆ ಒಂದು ಅನುರಾಧ ನಕ್ಷತ್ರದ ದಿವಸ ನಾವು ಹೊಸ ಬಟ್ಟೆ ಧರಿಸಿದಾಗ, ಅನುರಾಧ ನಕ್ಷತ್ರದ ದಿವಸ ಹೊಸ ಬಟ್ಟೆ ಧರಿಸಿದಾಗ ಫ್ರೆಂಡ್ಸ್ ಹೆಚ್ಚಾಗ್ತಕ್ಕಂಥದ್ದು, ಮತ್ತು ಸೋಷಿಯಲ್ ಅಲ್ಲಿ ನಾವು ಹೆಚ್ಚಾಗಿ ಓಡಾಟ ಆಗ್ತಕ್ಕಂಥದ್ದು. ಭಾಳಷ್ಟು ಜನ ನಾವು ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಜಾಸ್ತಿ ಬೇಕು ಅಂದವ್ರಿಗೆ ಅನುರಾಧ ನಕ್ಷತ್ರ ದಿವಸ ಒಂದು ಹೊಸ ಬಟ್ಟೆ ಧರಿಸಿ ಈ ಒಂದು ಶುಭ ಒಂದು ಕಾರ್ಯಕ್ಕೆ ಪಾತ್ರರಾಗಿ ಅಂತ ಹೇಳಿ ಈ ನಕ್ಷತ್ರದ ಮೇಲೆ ಒಂದು ಹೊಸ ಬಟ್ಟೆ ಆಗ್ತಕ್ಕಂಥದ್ದು ಅಂತ ನಾವು ಮಾತಾಡ್ತಾ ಇದ್ವಿ. ಮುಂದೆ ಹಾಗೆ ಜ್ಯೇಷ್ಠ ನಕ್ಷತ್ರಕ್ಕೆ ಹೋಗೋಣ ಹೇಗಿದೆ ಅಂತ. ಜ್ಯೇಷ್ಠ ನಕ್ಷತ್ರ ಬುಧನ ಆಧಿಪತ್ಯ ಹೊಂದಿದೆ. ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಕುಜ. ಇಲ್ಲಿ ಜ್ಯೇಷ್ಠ ನಕ್ಷತ್ರದ ಇರತಕ್ಕಂಥ ರಾಶಿ ಕುಜ, ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ ಮತ್ತು ಕುಜ ಎರಡೂ ಮಿಕ್ಸ್ ಆಗಿದೆ. ರಾಶಿ ಕುಜ, ನಕ್ಷತ್ರ ಬುಧ, ಇವೆರಡನ್ನೂ ನಾವು ತಗೊಂಡಾಗ ಅಲ್ಲಿರ್ತಕ್ಕಂಥ ಸ್ಥಾನಮಾನ ಮತ್ತು ಅಷ್ಟು ಚೆನ್ನಾಗಿಲ್ಲ. ಯಾರ್ಯಾರು ಜ್ಯೇಷ್ಠ ನಕ್ಷತ್ರದಲ್ಲಿ ಹೊಸ ಬಟ್ಟೆ ಧರಿಸ್ತಾರೋ ಖಂಡಿತ ಲಾಸ್ ಆಗ್ತಕ್ಕಂಥದ್ದು ಹೆಚ್ಚಿಗೆ ಇದೆ ಅಂತ ಹೇಳಿ ಶಾಸ್ತ್ರದಲ್ಲಾಗಿದೆ. ಸೊ ದಯವಿಟ್ಟು ಜ್ಯೇಷ್ಠ ನಕ್ಷತ್ರನ ವರ್ಜಿಸಿ ಅಂತ ಹೇಳ್ತಕ್ಕಂಥದ್ದು ಅಂತ ಹೇಳ್ತೀನಿ. ಮುಂದಿನ ನಕ್ಷತ್ರ ಮಾತಾಡೋಣ ಮತ್ತೆ. ಖಂಡಿತ ಗುರುಜಿ. ಸೊ ವೀಕ್ಷಕರೇ, ಆಸಕ್ತಿ ಇದ್ರೆ ನೀವು ಕೂಡ ಕ್ಲಾಸಸ್ಗೆ ಬಂದು ಕಲ್ತ್ಕೊಳ್ಳಿ. ಗುರುಜಿಯವರು ಕಾರ್ಯಕ್ರಮದಲ್ಲಿ ಎಷ್ಟೊಂದು ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಈ ತರ ವಿಷಯಗಳನ್ನ ನೀವು ಕೂಡ ಸ್ವತಃ ನೀವೇ ತಿಳ್ಕೋಬಹುದು. ಸೊ ಇವಾಗ ಒಂದು ಕಷ್ಟ ಬಂದಾಗ ಬೇರೆ ಅವ್ರ ಹತ್ರ ಎಲ್ಲ ಹೋಗ್ತೀರಾ, ಆಸ್ಟ್ರಲ್ ಹತ್ರ ಎಲ್ಲ ಹೋಗ್ತೀರಾ, ಎಷ್ಟೆಷ್ಟೋ ಹಣನ ಖರ್ಚು ಮಾಡ್ತೀರಾ, ಅದೆಲ್ಲ ಮಾಡೋದು ಬೇಕಾಗ್ಲಿಲ್ಲ. ಒಂದ್ಸರಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬಿಡಿ, ಬಂದು ನಕ್ಷತ್ರ ನಾಡಿನ ಕಲ್ತ್ಕೊಂಡ್ಬಿಡಿ. ನೆಕ್ಸ್ಟ್ ಇವಾಗ 23ನೇ ತಾರೀಕಿಗೆ ಮಂಗಳೂರಿಗೆ ಬರ್ತಾ ಇದ್ದಾರೆ ಗುರುಜಿಯವರು. ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23ಕ್ಕೆ ದಾವಣಗೆರೆ, ಏಪ್ರಿಲ್ 7ಕ್ಕೆ ಸಂಖ್ಯಾಶಾಸ್ತ್ರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿ ಒಂದು ದಿನ, ಏಪ್ರಿಲ್ 20ಕ್ಕೆ ನಕ್ಷತ್ರ ನಾಡಿ ಮೈಸೂರಿನಲ್ಲಿ, ಮೇ 1ಕ್ಕೆ ಪರಿಹಾರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿ. ಕಾರ್ಯಕ್ರಮ ಮುಂದುವರಿಸೋಣ, ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ನಕ್ಷತ್ರ ನಾಡಿನ ತುಂಬಾನೇ ಪ್ರೀತಿಯಿಂದ ಕಲಿತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಯಾವ ಊರಿಗೂ ಹೋದ್ರೂ ಕೂಡ ಗುರುಜಿ ಬಗ್ಗೆ ಆಗ್ಲಿ, ನಕ್ಷತ್ರ ನಾಡಿಯ ಬಗ್ಗೆ ಆಗ್ಲಿ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಹೇಳ್ತಾರೆ. ಇವಾಗ ನಾನು ಕೂಡ ಊರ್ ಕಡೆ ಎಲ್ಲ ಹೋದಾಗ, ಮೇಡಮ್ ನಕ್ಷತ್ರ ನಾಡಿ ಪ್ರೋಗ್ರಾಮ್ನ ಮಾಡ್ತೀರಾ, ಗುರುಜಿಗೆ ನಮ್ಮೂರಲ್ಲೂ ಕೂಡ ಕ್ಲಾಸಸ್ನ ಮಾಡೋದಕ್ಕೆ ಹೇಳಿ, ಯಾವಾಗ ಬರ್ತಾರೆ ಅಂತ ಹೇಳಿ, ಅವ್ರ ಹತ್ರ ಹೇಗೆ ಸಂಪರ್ಕ ಮಾಡಬೇಕು, ಹೇಗೆ ಮಾತನಾಡಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ನಾವು ಕೂಡ ಹೇಳ್ತಾ ಇರ್ತೀವಿ, ನಿಮ್ಮ ಊರಲ್ಲಿ ಜನಗಳಿದ್ರೆ, ಇಷ್ಟು ಜನ ಇದ್ದಾರೆ, 25 ಜನ 50 ಜನ ಇದ್ದಾರೆ ಅಂತ ಇದ್ರೆ ಕರೆ ಮಾಡಿ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತವಾಗ್ಲೂ ಗುರುಜಿ ಆ ಒಂದು ಊರಿಗೆ ಬಂದು ಕ್ಲಾಸಸ್ನ ಮಾಡ್ತಾರೆ. ಇವಾಗ ಮಾಡಿರೋಂಥವ್ರು, ಓದಿರೋಂಥವ್ರು, ಕಲ್ತಿರುವಂಥವ್ರು ಮಾತುಗಳನ್ನ ಆಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ ನೋಡುವಂಥ ಸಮಯ ನೋಡೋಣ. ನಮಸ್ಕಾರ. ನಾನು ಈ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದ ಉದ್ದೇಶ ಇದರಲ್ಲಿ ಏನಿದೆ ತಿಳ್ಕೊಳ್ಬೇಕು ಅಂತ ಕುತೂಹಲೆಯಿಂದ ಬಂದ ನಂತರ ತಿಳಿದು ಬಂದಿದ್ದು, ಇದರಲ್ಲಿ ಕಲಿಬೇಕಾಗಿರೋ ಅಂಶಗಳು ಸಾಕಷ್ಟಿದೆ, ಇದಿಷ್ಟೇ ಅಲ್ಲ ಅಂತ. ನಕ್ಷತ್ರ ನಾಡಿ ಅನ್ನೋ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು, ತಮ್ಮ ಬಂಧು ಮಿತ್ರರನ್ನ ಕರ್ಕೊಂಡು ಬರಬೇಕು, ಎಲ್ಲರೂ ಕಲಿಬೇಕಾಗಿರೋ ಅಂಶ. ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಮಾಧ್ಯಮದಲ್ಲಿ, ಸಮಾಜದಲ್ಲಿ ಹಾಗೂ ನಾವೆಲ್ಲಿ ನೋಡಿದ್ರೂ ಸಹ ಸಾಕಷ್ಟು ಜ್ಯೋತಿಷಿಗಳಿದ್ದಾರೆ. ಅವರೆಲ್ಲರನ್ನೂ ಬಿಟ್ಟು ನಮ್ಮ ಮನೆಗಳಲ್ಲಿ ನಾವೇ ಜ್ಯೋತಿಷಿಗಳಾಗಬೇಕು ಅಂತ ಹೇಳಿದ್ರೆ ನಾವು ನಕ್ಷತ್ರ ನಾಡಿ ಕಡಿಲೇಬೇಕು. ನಾನು ಮುಂದಿನ ಕಾರ್ಯಕ್ರಮನೂ ಮಾಡೋನಿದ್ದೇನೆ, ಮುಂದಿನ ಕೋರ್ಸು ಮಾಡಿ ಇನ್ನಷ್ಟು ಜ್ಞಾನಾರ್ಜನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೂ ತಮ್ಮೆಲ್ಲರಿಗೂ ಹೇಳೋದು ಒಂದೇ, ತಾವೆಲ್ಲರೂ ಬರಬೇಕು, ಇದನ್ನು ಕಲಿಬೇಕು, ಕಲಿತು 10 ಜನಕ್ಕೆ ಹೇಳಬೇಕು. ತಮ್ಮಲ್ಲಿ ಯಾವುದೇ ರೀತಿ ಗೊಂದಲ, ಕನ್ಫ್ಯೂಷನ್ ಅಥವಾ ಏನೇ ಇದ್ದರೂ ಅದನ್ನು ಹೋಗಲಾಡಿಸ್ಕೋಬೇಕು ಅನ್ನೋದು ನನ್ನೊಂದು ಸೂಚನೆ, ಸಲಹೆ.
ಇದಿಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಓಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರು ಅಂತಾನೆ ಹೇಳ್ಬೋದು. ಜ್ಯೋತಿಷಿಗಳಾಗಬೇಕು ಅಂತ ಹೇಳಿದ್ರೆ ನಾವು ಮೊದಲಿಗೆ ಕಲಿಬೇಕು, ಕಲಿತು ಬೇರೆಯವರಿಗೆ ಜ್ಯೋತಿಷ್ಯವನ್ನ ಹೇಳಬೇಕು ಅಂತ ಹೇಳಿ ನಕ್ಷತ್ರ ನಾಡಿನ ಕಲಿಬೇಕು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಇವಾಗ ಕಾರ್ಯಕ್ರಮನ ಮುಂದುವರಿಸುವಂತಹ ಸಮಯ. ಗುರುಜಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ಕೇಳೋಣ. ಗುರುಜಿ, ಮುಂದಿನ ನಕ್ಷತ್ರದ ಬಗ್ಗೆ ಮಾತಾಡೋಣ. ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರದಲ್ಲಿ ನಾವು ಹೊಸ ಬಟ್ಟೆ ಧರಿಸಿದ್ರೆ ಕೇತುವಿನ ಆಧಿಪತ್ಯ ಮತ್ತು ಗುರುವಿನ ಒಂದು ರಾಶಿ. ಸೊ ಈ ಒಂದು ಸಂದರ್ಭದಲ್ಲಿ ನಾವೇನಾದರೂ ಹೊಸ ಬಟ್ಟೆ ಧರಿಸಿದ್ರೆ ಅದು ನೀರಿನಿಂದ ಹಾಳಾಗ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಹೇಗೆ ನೀರಿಂದ ಹಾಳಾಗ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ನೀರಲ್ಲಿ ಅಲ್ಲೇ ಬಿಟ್ಬರ್ತೀವೋ ನೀರಿನಲ್ಲಿ, ಅಥವಾ ಎಲ್ಲರೂ ಬಟ್ಟೆ ಹೋಗಿಯಕ್ಕೆ ತೊಗೊಂಡೋಗಿದ್ರೆ ಅಥವಾ ಅವರು ಹೋಗಿಯವರೇ ತೊಗೊಂಡೋಗ್ತಾರೋ, ಒಟ್ಟಿನಲ್ಲಿ ನೀರಿನಿಂದ ತೊಂದರೆ ಅಂತ ಹೇಳಿ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ. ಮುಂದೆ ಹಾಗೆ ಹೋಗೋಣ. ಮೂಲ ನಕ್ಷತ್ರ ಆದಮೇಲೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಹೇಗಿರುತ್ತೆ ಅಂತ. ಪೂರ್ವಾಷಾಢ ನಕ್ಷತ್ರ, ಇದರ ಅಧಿಪತಿ ಶುಕ್ರ, ಇರ್ತಕ್ಕಂಥ ರಾಶಿ ಗುರು. ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ನಾವೇನಾದರೂ ಹೊಸ ಬಟ್ಟೆ ಧರಿಸ್ಕೊಂಡಾಗ ಆರೋಗ್ಯದಲ್ಲಿ ಭಾಳಷ್ಟು ಏರ್ಪೇರಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತೀವಿ. ನಾನು ನಿನ್ನೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಭಾಳಷ್ಟು ಈ ನಕ್ಷತ್ರ ದಿವಸ ಯಾವ್ಯಾವ ಹೊಸ ಡ್ರೆಸ್ಸು ಯಾವ್ಯಾವ ನಕ್ಷತ್ರದಲ್ಲಿ ಹಾಕೊಂಡ್ಬಂದರೆ ಏನೇನು ಎಫೆಕ್ಟ್ ಅಂತ ಹೇಳ್ತೀವಿ. ಈ ಎಫೆಕ್ಟ್ ಎಲ್ಲ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂತೂ ಅಲ್ಲ. ಹಣ ಚೆನ್ನಾಗಿ ಬರುತ್ತೆ ಅಂತ ಲೈಫ್ ಲಾಂಗ್ ಬರಲ್ಲ. ಆ ಒಂದು ಸಂದರ್ಭದಲ್ಲಿ ಒಂದು ಶಾರ್ಟ್ ಟರ್ಮಲ್ಲಿ ನಮಗೆ ಗೇನ್ ಸಿಗ್ತಕ್ಕಂಥದ್ದು. ಕೆಲವೊಂದೆಲ್ಲ ನಿಮಗೆ ಅಡ್ವಾಂಟೇಜ್ ಏನು ಅಂತಂದರೆ, ನಾನು ಆವಾಗಲೇ ಒಂದು ನಕ್ಷತ್ರ ಹೇಳಿದೆ, ಫ್ರೆಂಡ್ಸ್ ಸಿಗ್ತಾರೆ, ಫ್ರೆಂಡ್ಸ್ ಆಗಿ ಬರ್ತಾರೆ. ಭಾಳಷ್ಟು ಜನಕ್ಕೆ ಒಂಟಿತನ ಕಾಡ್ತಾ ಇರ್ತಕ್ಕಂಥವ್ರಿಗೆ, ಅಂಥವ್ರಿಗೆ ಫ್ರೆಂಡ್ಸ್ ಬೇಕು ಅನ್ನೋರಿಗೆ ಆ ನಕ್ಷತ್ರನ ಯೂಸ್ ಮಾಡ್ಬೋದು. ಕೆಲವೊಂದು ಲಾಂಗ್ ಟರ್ಮ್ ಇರಲ್ಲ, ಫೈನಾನ್ಷಿಯಲ್ ಗೇನ್ಸ್ ಆಗಲಿ ಸಕ್ಸಸ್ ಅಂತ ಹೇಳಿದಾಗಲಿ, ಅದು ಶಾರ್ಟ್ ಟರ್ಮ್ಸ್, ಒಂದು 3 months to 6 months ಎಫೆಕ್ಟ್ ಅಂತ ನಾನು ಖಂಡಿತ ಹೇಳ್ಬೋದು. ಸೊ ಅದೇ ರೀತಿ ಉತ್ತರಾಷಾಢ ನಕ್ಷತ್ರಕ್ಕೆ ಹೋಗೋಣ. ಉತ್ತರಾಷಾಢ ನಕ್ಷತ್ರದಲ್ಲಿ ಏನಾದರೂ ನಾವಿಲ್ಲಿ ಉತ್ತರಾಷಾಢ ನಕ್ಷತ್ರ ಬಂದ್ಬಿಟ್ಟು ಸೂರ್ಯನ ಆಧಿಪತ್ಯ ಹೊಂದಿದೆ ಮತ್ತು ಗುರುವಿನ ರಾಶಿ, ಮತ್ತು ಮುಂದೆನೂ ಹೋಗುತ್ತೆ, ಅಂದರೆ ಮಕರಕ್ಕೂ ಬರ್ತಕ್ಕಂಥದ್ದು. ಸೊ ಮಕರದಲ್ಲಿ ಶನಿ ಬರುತ್ತೆ ಮತ್ತು ಸೂರ್ಯ. ಉತ್ತರಾಷಾಢ ನಕ್ಷತ್ರದಲ್ಲಿ ಏನಾದ್ರು ಬಟ್ಟೆ ಏನಾದ್ರು ಧರಿಸಿದಲ್ಲಿ ಭಾಳಷ್ಟು ನಮಗೆ ಸುಖ, ಸಂತೋಷ, ಸೌಭಾಗ್ಯ ಎಲ್ಲ ಬರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಭಾಳಷ್ಟು ಒಂದು ಅಭಿವೃದ್ಧಿ ತೋರಿಸ್ತಾ ಇದೆ. ಸೊ ಉತ್ತರಾಷಾಢ ನಮಗೆ ಅಭಿವೃದ್ಧಿ ಬೇಕು, ಚೆನ್ನಾಗಾಗಬೇಕು, ಎಲ್ಲ ರೀತಿ ಒಳ್ಳೆಯದಾಗಬೇಕು ಅಂದರೆ ಉತ್ತರಾಷಾಢ ನಕ್ಷತ್ರ ಯೂಸ್ ಮಾಡಿ ಹೊಸ ಬಟ್ಟೆ ತರಿಸ್ಕೊಳ್ಳೋಕ್ಕೆ. ಮತ್ತು ಹಾಗೆ ಮುಂದೆ ಹೋಗೋಣ. ಈ ಒಂದು ಶ್ರವಣ ನಕ್ಷತ್ರ ಮುಂದೆ. ಶ್ರವಣ ನಕ್ಷತ್ರ ಬರ್ತಕ್ಕಂಥದ್ದು ಮಕರ ರಾಶಿ. ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ ಮತ್ತು ರಾಶಿ ಬಂದ್ಬಿಟ್ಟು ಶನಿ. ಇವೆರಡೂ ಮಿಕ್ಸ್ ಆದಾಗ ಇಲ್ಲಿ ಹೊಸ ಬಟ್ಟೆ ಧರಿಸಿದಾಗ ಸ್ವಲ್ಪ ಕಣ್ಣಿನ ತೊಂದರೆ ಬರ್ತಕ್ಕಂಥದ್ದು ಮತ್ತು ಹೆಲ್ತ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಮೇಜರಾಗಿ ನೇತ್ರ ರೋಗ ಅಂತ ಹೇಳಿದ್ದಾರೆ. ಯಾವ ರೀತಿ ಅದು ಅವರು ಪ್ರಾಕ್ಟೀಸ್ ಮಾಡಿ ಅಥವಾ ಅನುಭವದಿಂದ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶ್ರವಣ ನಕ್ಷತ್ರದಲ್ಲಿ ಧರಿಸಿದಾಗ ಕಣ್ಣಿಗೆ ಏನಾದ್ರು ಆಗ್ತಕ್ಕಂಥದ್ದು, ಕಣ್ಣಿಗೆ ಏನಾದ್ರು ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಧೂಳು ಬಿದ್ದು ಏನಾದ್ರು ಇರಿಟೇಷನ್ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಶ್ರವಣ ನಕ್ಷತ್ರನ ಸ್ವಲ್ಪ ತ್ಯಜಿಸಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೊಸ ಬಟ್ಟೆ ಧರಿಸ್ಕೊಳ್ಬೇಕಾದ್ರೆ. ಮುಂದೆ ಹೋಗೋಣ. ಹಾಗೆ ಇಲ್ಲಿ ಇವಾಗ ನೆಕ್ಸ್ಟು ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಧನಿಷ್ಠಾ ನಕ್ಷತ್ರ. ಇದನ್ನು ಭಾಳ ವಿಶೇಷ ಅಂತ ಹೇಳ್ತೀನಿ. ಧನಿಷ್ಠಾ ನಕ್ಷತ್ರ ಏನಕ್ಕಪ್ಪ ಅಂತಂದರೆ, ಭಾಳಷ್ಟು ಜನ ವಾಹಿನಿ ನೋಡ್ತಾ ಇದ್ದಾರೆ, ತುಂಬ ಜನ ಕೃಷಿ ಅಲ್ಲಿರ್ತಕ್ಕಂಥವ್ರು ವಾಹಿನಿ ನೋಡ್ತಾ ಇದ್ದಾರೆ. ಕೃಷಿಯಲ್ಲಿ ಬೆಳೆ ಬಂದರೆ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಕೃಷಿಯಲ್ಲಿ ನಮಗೆ ಅಭಿವೃದ್ಧಿ ಆದರೆ ಖಂಡಿತ ಇಲ್ಲಿ ಯಾರು ಅಗ್ರಿಕಲ್ಚರಿಸ್ಟ್ ಇರ್ತಾರೆ, ವ್ಯವಸಾಯ ಮಾಡ್ತಕ್ಕಂಥವ್ರು ಇರ್ತಾರೆ, ಅವ್ರಿಗೆ ಲಾಭ ಭಾಳ ಇಂಪಾರ್ಟೆಂಟು. ಯಾಕಂದರೆ 3 ತಿಂಗಳು 6 ತಿಂಗಳಿಗೊಂದು ಸತಿ, ಕೆಲವೊಂದು ವರ್ಷಕ್ಕೊಂದು ಸತಿ ನೋಡ್ತಕ್ಕಂಥ ಫಲನೇ ಅವ್ರಿಗೆ ಹೆಚ್ಚು. ಸೊ ಅವ್ರಿಗೆ ಕನ್ಸಿಸ್ಟೆಂಟಾಗಿ ಬರಲ್ಲ. ಅವರೊಂದು 6 ತಿಂಗಳು ಬೆಳೆ 1 ವರ್ಷದ ಬೆಳೆ ತೆಗಿತಕ್ಕಂಥದ್ದು. ಸೊ ಅವ್ರಿಗೆ ಒಂದು ಸಣ್ಣ ತಂತ್ರ ಇಲ್ಲಿ. ಧನಿಷ್ಠಾ ನಕ್ಷತ್ರದ ದಿವಸ ಹೊಸ ಬಟ್ಟೆ ಧರಿಸಿದ್ರೆ ವ್ಯವಸಾಯದಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಫೀಲ್ಡಲ್ಲಿ ಹೆಚ್ಚು ಈಲ್ಡ್ ಬರುತ್ತೆ ಅಂತ ಹೇಳಿದ್ದಾರೆ, ಹೆಚ್ಚು ಇಳುವರಿ. ಇದೊಂಥರ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಖಂಡಿತ ಮಾಡ್ಬೋದು. ಒಂದು ಹೊಸ ಟವಲ್ ತೊಗೊಂಡಿದ್ರು ನಾವು ಮೈ ಮೇಲೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಒಂದು ಹೊಸ ಸಣ್ಣ ಶರ್ಟ್ ಯಾವುದೋ ಇಟ್ಟಿದ್ರೆ ಅವತ್ತಿನ ದಿವಸ ಧನಿಷ್ಠಾ ನಕ್ಷತ್ರ ದಿವಸ ಆ ಹೊಸ ಬಟ್ಟೆನ ಧರಿಸಿ. ಎಲ್ಲ ಕ್ಯಾಲೆಂಡ್ರಲ್ಲೂ ಸಿಗುತ್ತೆ. ಈಗೇನು ನಕ್ಷತ್ರ ಬಗ್ಗೆ ಗೊತ್ತಾಗಬೇಕು, ಯಾವತ್ತು ಬರುತ್ತೋ ಗೊತ್ತಿಲ್ವಾ, ಏನು ತಲೆ ಕೆಡಿಸ್ಕೊಬೇಡಿ. ಪ್ರತಿಯೊಂದು ಕ್ಯಾಲೆಂಡ್ರಲ್ಲೂ ಇವಾಗ ಏನಾಗಿದೆ, ನಕ್ಷತ್ರ ಅವತ್ತಿನ ದಿವಸ ಈ ನಕ್ಷತ್ರ ಎಷ್ಟೊತ್ತು ಪ್ರಾರಂಭ ಆಗುತ್ತೆ, ಎಷ್ಟೊತ್ತಿಗೆ ಎಂಡೆ ಆಗುತ್ತೆ, ಅದು ಕೊಟ್ಬಿಟ್ಟಿರ್ತಾರೆ. ಸೊ ಅದರಿಂದ ವಿಶೇಷವಾಗಿ ಏನು ಅಂತಂದರೆ, ಧನಿಷ್ಠಾ ನಕ್ಷತ್ರದ ದಿವಸ ಈ ವ್ಯವಸಾಯದಲ್ಲಿರ್ತಕ್ಕಂಥವ್ರಿಗೆ ಒಂದು ಲಾಭದಾಯಕವಾಗಿರ್ತಕ್ಕಂಥದ್ದು, ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಸೊ ಧನಿಷ್ಠಾ ನಕ್ಷತ್ರ ಮಿಸ್ ಮಾಡಿಬಿಡಿ. ಮತ್ತು ಹಾಗೆ ಮುಂದೆ ಹೋಗೋಣ.
ಶತಭಿಷ ನಕ್ಷತ್ರ. ಇಲ್ಲಿ ಶತಭಿಷ ನಕ್ಷತ್ರ ಅಂತಂದರೆ ರಾಹುವಿನ ನಕ್ಷತ್ರವಾಗಿರುತ್ತೆ. ಮತ್ತು ಕುಂಭರಾಶಿ ಇಲ್ಲಿ ಬರ್ತಕ್ಕಂಥದ್ದು. ಸೊ ಕುಂಭರಾಶಿಲಿ ಶತಭಿಷ ನಕ್ಷತ್ರ ಅಂದರೆ ಶನಿ ಮತ್ತು ರಾಹು ಸ್ವಲ್ಪ ಡೇಂಜರಸ್ ಕಾಂಬಿನೇಷನ್ ಅಂತ ಹೇಳ್ತಾರೆ. ಈ ಬಟ್ಟೆ ಧರಿಸಿದಾಗ ಸ್ವಲ್ಪ ಮಟ್ಟಿಗೆ ಈ ಒಂದು ಅಗ್ನಿಯಿಂದ ದುರಂತ ಆಗ್ತಕ್ಕಂಥದ್ದು ಅಥವಾ ಪಾಯ್ಸನಿಂದ ದುರಂತ ಆಗ್ತಕ್ಕಂಥದ್ದು ಅಥವಾ ಒಂದು ಬೇರೆ ಒಂದು ಯಾವುದೋ ಒಂದು ಅಚಾನಕ್ ಏನೋ ಒಂದು ತೊಂದರೆ ದುಡ್ಡಿನ ಬಗ್ಗೆ ತೊಂದರೆ ಈಡಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಶತಭಿಷ ನಕ್ಷತ್ರ ದಿವಸ ಹೊಸ ಬಟ್ಟೆ ಧರಿಸ್ತಕ್ಕಂಥದ್ದು ತ್ಯಜಿಸಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಇಷ್ಟು ಶತಭಿಷ. ಇನ್ನು ನೆಕ್ಸ್ಟ್ ಇನ್ನು ಎರಡಿದೆ. ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ. ಭಾಳ ವಿಶೇಷ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಜನ ಮದುವೆ ಆಗಿದ ತಕ್ಷಣ ನಮಗೆ ಮಕ್ಕಳು ಬೇಗ ಆಗಬೇಕು ಅಂತ ಒಂದು ಹಂಬಲ. ಯಾರು ಮದುವೆ ಆಗ್ತಾರೆ ಫಸ್ಟ್ ಒಂದು ಒಳ್ಳೆಯ ಒಂದು ಸಂತಾನ ಆಗಿಬಿಡ್ಬೇಕು ಅಂತ ಭಾಳ ಹಂಬಲ. ಕೆಲವರು 1 ವರ್ಷ 2 ವರ್ಷ 3 ವರ್ಷ ಟ್ರೈ ಮಾಡ್ತಾ ಇರ್ತಾರೆ, ಫಲಗಳು ಸ್ವಲ್ಪ ಕಮ್ಮಿ ಬರುತ್ತೆ. ಯಾರ್ಯಾರು ಹೊಸದಾಗಿ ಮದುವೆ ಆಗಿರ್ತಾರೆ ಮಕ್ಕಳು ಬೇಗ ಶೀಘ್ರವಾಗಿ ಆಗಬೇಕು ಅಂತಂದಾಗ ದಂಪತಿಗಳಿಬ್ಬರೂ ನವದಂಪತಿಗಳಿಬ್ಬರೂ ಉತ್ತರ ಭಾದ್ರಪದ ನಕ್ಷತ್ರ. ಈ ಉತ್ತರ ಭಾದ್ರಪದ ಫಸ್ಟ್ ಹೇಳ್ತಾ ಇದ್ದೀನಿ, ಪೂರ್ವಭದ್ರ ಆಮೇಲೆ ಹೇಳ್ತೀನಿ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಬಟ್ಟೆ ಧರಿಸಿದ್ರೆ ಖಂಡಿತವಾಗ್ಲಿ ನ್ಯೂ ಬಾರ್ನ್ಗೆ ಹೆಲ್ಪ್ ಆಗುತ್ತೆ, ಫಾಸ್ಟ್ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೊಂದು ಭಾಳ ಒಂದು ಅಡ್ವಾಂಟೇಜಸ್ ಆಗಿರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರ ವಿಶೇಷವಾಗಿ ಇದೂ ಕೂಡ ಅವತ್ತಿನ ದಿವಸ ಹಾಕಿದ್ರೆ ಧನ ಸಂಪತ್ತು ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ಈ ಸಾಂಸಾರಿಕ ಸುಖ ಭಾಳ ಹೆಚ್ಚಾಗಿರುತ್ತೆ. ಸೊ ಈ ಪೂರ್ವಭಾದ್ರ ಮತ್ತು ಉತ್ತರ ಭಾದ್ರ ಭಾಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳು. ಎರಡೂ ನಕ್ಷತ್ರ ದಿವಸ ಧರಿಸಿದ್ರೆ ಭಾಳ ವಿಶೇಷವಾಗಿರುತ್ತೆ. ಅದರಲ್ಲಿ ಉತ್ತರ ಭಾದ್ರ ಬಂದರೆ ಹೊಸ ಒಂದು ನವದಂಪತಿಗಳಿಗೆ ಬೇಗ ಶೀಘ್ರವಾಗಿ ಸಂತಾನ ಆಗ್ತಕ್ಕಂಥ ತೋರಿಸ್ತಾ ಇದೆ. ಗುರುವಿನಲ್ಲೇ ಹಾಕಿದ್ರೆ, ಗುರುವಿನ ನಕ್ಷತ್ರ ಆಗಿರ್ತಕ್ಕಂಥ ಪೂರ್ವಭಾದ್ರದಲ್ಲಿ ಹಾಕಿದ್ರೆ ಖಂಡಿತ ಎಲ್ಲದರಲ್ಲೂ ಸಂತೋಷ ನೆಮ್ಮದಿ ಬರ್ತಕ್ಕಂಥದ್ದು, ಮಕ್ಕಳ ಒಂದು ಅಭಿವೃದ್ಧಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥದ್ದು ಎರಡೂ ನಕ್ಷತ್ರ. ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ. ಇವತ್ತಿನ ದಿವಸದಲ್ಲಿ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದಲ್ಲಿ ಏನಾದರೂ ನಾವು ಧರಿಸಿದ್ರೆ ಭಾಳಷ್ಟು ಜನಕ್ಕೆ ನಾವು ಒಡವೆಗಳು ಹಾಕೋಬೇಕು ಅಂತ ಇಷ್ಟ, ಬಟ್ಟೆಗಳು ಮಾತ್ರ ಇದೆ, ಒಡವೆ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ, ಮತ್ತು ಬಂಗಾರ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ, ಮತ್ತು ಹರಳುಗಳು ತಗೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ, ಶುಕ್ರನ ಆಧಿಪತ್ಯ ತಗೊಂಡು ಗುರುವಿನ ಸ್ಥಾನದಲ್ಲಿ ನಾವು ತಗೊಂಡಾಗ, ಅಂದರೆ ಬಟ್ಟೆ ಅಂದರೆ ಶುಕ್ರ, ಗುರು ಅಲ್ಲಿ ಉಚ್ಚ, ಗುರುವಿನ ಸ್ಥಾನದಲ್ಲಿ ಉಚ್ಚ ಅಲ್ಲಿ ಅಂದರೆ ಮೀನರಾಶಿಲಿ, ಅಲ್ಲಿ ಬುಧನ ನಕ್ಷತ್ರದಲ್ಲಿದ್ದಾಗ ಈ ಮೂರೂ ಶುಭ ಗ್ರಹಗಳು ಸೇರಿದಾಗ ಮುತ್ತು ರತ್ನಗಳು, ವೈಡೂರ್ಯಗಳು ಮತ್ತು ಬಂಗಾರ ಸಿಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ಹೊಸ ಬಟ್ಟೆ ತಂದಿರ್ತೀವಿ ನಾವು, ಜ್ಯುವೆಲ್ಲರಿ ಬಗ್ಗೆ ಆಸೆ ಇರುತ್ತೆ. ರೇವತಿ ನಕ್ಷತ್ರ ದಿವಸ ಹೊಸ ಬಟ್ಟೆ ಧರಿಸಿದ್ರೆ ಈ ಒಂದು ಒಳ್ಳೆ ಒಂದು ವಿಚಾರಗಳು ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀವಿ. ಒಂದು ವಿಚಾರ ಇದು ಶಾಸ್ತ್ರದಲ್ಲಿ ಕೊಟ್ಟಿದೆ ಭಾಳ ಇಂಪಾರ್ಟೆಂಟಾಗಿ. ಸೊ ಶಾಸ್ತ್ರದಲ್ಲಿ ಕೊಟ್ಟಿರೋದ್ರಿಂದ ಇದನ್ನು ಶಾಸ್ತ್ರಕ್ಕೆ ನಾವು ಮೀಸಲಾಗಿಟ್ಟಿರ್ತೀವಿ. ಪ್ರಯತ್ನ ನಿಮ್ಮದು, ನೋಡಿ ಅನುಭವಿಸಿ, ಏನು ತೊಂದರೆ ಇದರಲ್ಲಿ ಏನು ಕಳ್ಕೊಳ್ಳೋದು ಏನಿಲ್ಲ. ಬಟ್ ಕೆಲವೊಂದು ಒಳ್ಳೆಯ ನಕ್ಷತ್ರ ದಿವಸ ಧರಿಸಿ ನಮಗೆ ಅಭಿವೃದ್ಧಿ ಹೊಂದೋದನ್ನು ನಾವು ನೋಡಬೇಕಾಗಿ ಬಂದಿದೆ. ಸೊ ಶಾಸ್ತ್ರನ ಇಂಥ ಇದಕ್ಕೆ ಯೂಸ್ ಮಾಡಿ ಅಭಿವೃದ್ಧಿ ಹೊಂದೋಣ ಅಂತ ಹೇಳಿ ಈ ಒಂದು 2 ದಿವಸದ ಒಂದು ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದೀವಿ. ಆಲ್ ರೈಟ್, ಕಾರ್ಯಕ್ರಮ ಮುಂದುವರ್ಸೋಣ ವೀಕ್ಷಕರೇ. ನೋಡಿದ್ರಲ್ಲ ಯಾವ ನಕ್ಷತ್ರಗಳಿಗೆ ಬಟ್ಟೆನ ಹಾಕೊಂಡ್ರೆ ಯಾವ ರೀತಿ ಫಲಗಳಿರುತ್ತೆ ಅಂತ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಕಾರ್ಯಕ್ರಮ ಮುಂದುವರ್ಸೋಣ. 23ನೇ ತಾರೀಕಿಗೆ ಮಂಗಳೂರಿಗೆ ಬರ್ತಿದ್ದಾರೆ ಗುರುಜಿ, ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23ಕ್ಕೆ ದಾವಣಗೆರೆ. ಕಾರ್ಯಕ್ರಮ ಮುಂದುವರ್ಸೋಣ, ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಇವಾಗ ಕಾಲರ್ಸ್ ತುಂಬಾ ಜನ ಪಾಪ ವೇಟ್ ಮಾಡ್ತಾ ಇದಾರೆ ಅವಾಗ್ಲಿಂದ. ಇವಾಗ ಒಬ್ರು ಕಾಲರ್ ನ ಮಾತನಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ. 24/8/2000. 24/8/2000. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ 3 ಮಧ್ಯಾಹ್ನ 3 ಗಂಟೆ. ಹುಟ್ಟಿರೋಂಥ ಊರು? ಶಿವಮೊಗ್ಗ ಹುಟ್ಟಿದ್ದು. ಶಿವಮೊಗ್ಗ ಹುಟ್ಟಿದ್ದ? ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಗುರುಜಿ. ಯಾರ್ದಿದು ಜಾತಕ? ಇದು ನಂದೇ. 3 ಗಂಟೆಗೆ ಮಧ್ಯಾಹ್ನ ಕರೆಕ್ಟ್, ಎಕ್ಸಾಕ್ಟ್ 3 ಗಂಟೆನಾ?
ಹಾಂ ಎಕ್ಸಾಕ್ಟ್ 3 ಗಂಟೆ. ವೃಷಭ ರಾಶಿ ಅಂತ ಬರ್ತಾ ಇದೆ, ಮೃಗಶಿರ ನಕ್ಷತ್ರ ಅಂತ ಬರ್ತಾ ಇದೆ, ರಾಹು ದೇಶ ನಡೀತಾ ಇದೆ. 2019ವರೆಗೂ ರಾಹು ಶುಕ್ರ ಮೇಘ ಮುಗಿದೋಗುತ್ತೆ. ರಾಹು ಶುಕ್ರ ಆದಮೇಲೆ ನಿಮಗೆ ರಾಹು ಸೂರ್ಯ ಬರ್ತಕ್ಕಂಥದ್ದು 7, 8, 10, 1, 4, 5. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. 1, 4, 10 ಕಾಂಬಿನೇಷನ್, 8 ಕಾಂಬಿನೇಷನ್ ಒಳ್ಳೇದಲ್ಲ ಆರೋಗ್ಯಕ್ಕೆ. ಶುಕ್ರ ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಹೇಳಿ ಸರ್, ಏನು ನೋಡ್ಬೇಕಾಯ್ತು? ಅದೇ ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಎಜುಕೇಷನ್ 6, 9, 11 ಇದೆ. ಮುಂದೆ ಬರ್ತಕ್ಕಂಥ 1, 4 ಏನು ಕೇಳಬೇಕು ಅಂತ ಎಕ್ಸಾಕ್ಟಾಗಿ ಹೇಳಿ. ಏನು ಮಾಡ್ಕೊಂಡಿದ್ರೆ ಮುಂದೆ ಏನು ನೋಡಬೇಕು ಅಂತಿದ್ದೀರಾ? ಅದು ಅರ್ಧ ಇಂಜಿನಿಯರಿಂಗ್ ಒಂದು ಸೆಮ್ ಮುಗಿಸಿದ್ದೀನಿ. ನೆಕ್ಸ್ಟ್ ಇಂಜಿನಿಯರಿಂಗ್ ಇಷ್ಟ ಇಲ್ಲ, ಅದು ನನಗೆ BCA ಮಾಡ್ಬೇಕಂತ ಇಷ್ಟ. BCA ಮಾಡ್ಕೊಂಡು VFX ಗ್ರಾಫಿಕ್ಸ್ ಕಲಿಬೇಕಂತ ಇಷ್ಟ ಐತೆ. ಗ್ರಾಫಿಕ್ಸ್ಗೆ 5-11 ಕಾಂಬಿನೇಷನ್ನು, 5-8-11 ಕಾಂಬಿನೇಷನ್ ಬರಬೇಕು. ಇಲ್ಲಿ 5-8-11 ರಾಹುನಲ್ಲಿ ತುಂಬ ಚೆನ್ನಾಗಿದೆ, ಬಟ್ ಬುಕ್ತಿನಲ್ಲಿ ಸ್ವಲ್ಪ ಕೆಟ್ಟೋಗಿರೋದ್ರಿಂದ ಸ್ವಲ್ಪ ನಿಮ್ಮ ಮನೇಲಿ ಸ್ವಲ್ಪ ಹಿಂದೇಟಾಗ್ತಕ್ಕಂಥದ್ದು ಬೇಡ ಅಂತ ಹೇಳ್ತಕ್ಕಂಥದ್ದು. ರೆಸಿಸ್ಟೆನ್ಸ್ ಹೆಚ್ಚಾಗಿ ಬರುತ್ತೆ. ರೆಸಿಸ್ಟೆನ್ಸ್ನ ಮೀರಿ ನೀವು ಮಾಡ್ತಕ್ಕಂಥದ್ದು ಮಾಡ್ಬೋದು ಬೇಕಾದ್ರೆ. ಆದರೂ ಕೂಡ ಅದರಿಂದ ಲಾಭ ತೆಗಿಬೇಕು ಅಂತಂದರೆ ಸ್ವಲ್ಪ ಟಫ್ ಅಂತ ತೋರಿಸ್ತಾ ಇದೆ. ನೀವು ಗ್ರಾಫಿಕ್ಸ್ ಅದೇನು ಹೇಳಿದ್ರು ಮಾಡ್ಬೋದು, ಬಟ್ ಅದರಿಂದ ಲಾಭ ಹೆಚ್ಚು ಇಲ್ಲ ಅಂತ ಜಾತಕದಲ್ಲಿ ತೋರಿಸ್ತಾ ಇದೆ. ಬಟ್ 5-8-11 ಕಾಂಬಿನೇಷನ್ ಇಸ್ ಫಾರ್ ಗ್ರಾಫಿಕ್ಸು, ಡಿಸೈನಿಂಗು ಎಲ್ಲ ಬರುತ್ತೆ. ರಾಹುನಲ್ಲಿದೆ, ಭುಕ್ತಿಗಳಲ್ಲಿ ಹೆಚ್ಚಾಗಿಲ್ಲ. ಮುಂದೆ ಬರ್ತಕ್ಕಂಥ ಗುರುನಲ್ಲೂ ಕೂಡ 5-8 ಇದೆ, 11 ಇಲ್ಲ, ಲಾಭ ಇಲ್ಲ ಅಂತ ತೋರಿಸ್ತಾ ಇದೆ. ಬಟ್ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಮಾಡಿ ಅದರಲ್ಲಿ ಜಯ ಆಗಬೇಕು ಅಂತಂದರೆ ಖಂಡಿತ ಒಂದು ಶುಕ್ರನ ಒಂದು ಆಧಿಪತ್ಯಕ್ಕೆ ನೀವು ಬಲಗೈ ಮಧ್ಯದ ಬಳಿಗೆ ಜಿರ್ಕಾನ್ ಹಾಕ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಆರೋಗ್ಯ ಸ್ವಲ್ಪ ತೋರಿಸ್ಕೊಳ್ಳಿ. 1, 4, 10 ಒಳ್ಳೆಯದಲ್ಲ. ಮುಂದೆ 1, 4, 6, 8 ಒಂದು ಚೆಕಪ್ ಮಾಡಿಸ್ಕೊಳ್ಳಿ ಸರ್ ದಯವಿಟ್ಟು. ಕಾಂಬಿನೇಷನ್ ಸ್ವಲ್ಪ ಬ್ಯಾಡ್ ಬರ್ತಾ ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸುವಂಥ ಸಮಯ ಕೂಡ ಬಂತು. ಗುರುಜಿ ಟೈಮ್ ಆಗೋಗಿದೆ. ಗುರುಜಿ ಓಕೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಡೇಟ್ಸ್ನ ನಾನು ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಫೆಬ್ 23ಗೆ ಮಂಗಳೂರು, ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23ಕ್ಕೆ ದಾವಣಗೆರೆ, ಏಪ್ರಿಲ್ 7ಕ್ಕೆ ಸಂಖ್ಯಾಶಾಸ್ತ್ರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿ, ಏಪ್ರಿಲ್ 20ಕ್ಕೆ ಮೈಸೂರಿನಲ್ಲಿ ನಕ್ಷತ್ರ ನಾಡಿ, ಹಾಗೆಯೇ ಮೇ 1ನೇ ತಾರೀಕಿಗೆ ಪರಿಹಾರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿ, ಒಂದೇ ಒಂದು ದಿನದ ಕ್ಲಾಸಸ್ಸು. ಇನ್ ಕೇಸ್ ಸಂಚಿಕೆ ನೋಡೋದಕ್ಕೆ ಮಿಸ್ ಆಗಿದೆ ಅಂದರೆ ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಅಂತ ಸರ್ಚ್ ಮಾಡಿ ಸಂಚಿಕೆಯನ್ನು ನೋಡಬಹುದು. ಸಬ್ಸ್ಕ್ರೈಬ್ ಕೂಡ ಮಾಡಬಹುದು, ಲೈಕ್ ಕೂಡ ಮಾಡಬಹುದು. ಭೇಟಿ ಆಗ್ತೀನಿ ಮತ್ತೆ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.